ರಾಜ್ಯದಲ್ಲಿ ಮುಂಗಾರು ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಂತೂ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ತುಂಬಿ ಹರಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳು. ಕಡಲ ತೀರದಲ್ಲಿ ಅಲೆಗಳ ರೌದ್ರ ನರ್ತನ ಕೂಡ ಜೋರಾಗ್ತಾ ಇರುವಂಥದ್ದು. ಮಂಗಳೂರಿನ ಸೋಮೇಶ್ವರದಲ್ಲಿ ಕಡಲಬ್ಬರ ಜಾಸ್ತಿ ಆಗಿದೆ. ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಬೀಚ್ನಲ್ಲಿ ಯಾವ ರೀತಿ ಕಡಲ್ಕೊರೆತ ಉಂಟಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಜೊತೆಗೆ ಕಡಲಿನ ಅಬ್ಬರವೂ ಹೆಚ್ಚಾಗಿದೆ. ನಾವು ಮಂಗಳೂರಿನ ಸೋಮೇಶ್ವರ ಕಡಲ ತೀರದಲ್ಲಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕಡಲಿನ ಅಬ್ಬರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿದಿರುವಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಡಲಿನ ಬಣ್ಣ ಕೆಂಪು ಮಿಶ್ರಿತವಾಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವಾಗಲೂ ತಿಳಿ ಬಣ್ಣದಲ್ಲಿ ಇರುವಂಥ ಈ ಕಡಲಿನ ಅಬ್ಬರ ಇವತ್ತು ಹೆಚ್ಚಾಗಿರೋ ಜೊತೆಗೆ ಅದರ ಬಣ್ಣವು ಬದಲಾಗಿರುವಂಥದ್ದು. ಸಮುದ್ರಕ್ಕೆ ನದಿಯ ನೀರು ಸೇರಿದ್ದಂಥ ಸಂದರ್ಭದಲ್ಲಿ ಮಣ್ಣು ಮಿಶ್ರಿತವಾದಂಥ ನೀರು ಬಂದಂಥ ಹಿನ್ನೆಲೆಯಲ್ಲಿ ಸಮುದ್ರವು ಇದೇ ರೀತಿಯಾಗಿ ಕೆಂಪು ಮಿಶ್ರಿತವಾಗಿ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಿರಂತರವಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರ್ಭಟ ಇರುತ್ತೆ. ಆದರೆ ಕಳೆದ ಎರಡು ದಿನಗಳ ಹಿಂದೆ ಬಂದಿರುವಂಥ ಭಾರೀ ಮಳೆಗೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ನದಿಯ ನೀರು ಸಮುದ್ರಕ್ಕೆ ಸೇರಿರುವಂಥದ್ದು. ಸಮುದ್ರಕ್ಕೆ ಸೇರಿ ಸಮುದ್ರದ ಅಬ್ಬರವನ್ನು ನೀವು ಗಮನಿಸ್ಬೋದು. ಭಾಳಷ್ಟು ದೊಡ್ಡ ಪ್ರಮಾಣದ ಅಂದರೆ ಮಳೆಗಾಲ ಆರಂಭ ಆದ ಬಳಿಕ ಯಾವ ರೀತಿ ಸಮುದ್ರದ ಅಬ್ಬರ ಇರುತ್ತೆ ಆ ರೀತಿಯಾಗಿರುವಂಥದ್ದು ಈ ಬಾರಿ ಮುಂಗಾರು ಸುಮಾರು 10 ದಿನಕ್ಕಿಂತಲೇ ಮೊದಲೇ ಈ ಜಿಲ್ಲೆಗೆ ಆಗಮಿಸಿರೋದ್ರಿಂದ ಮಳೆಯ ಆರ್ಭಟ ಹೆಚ್ಚಾಗಿತ್ತು. ಹಾಗಾಗಿ ಮಳೆಗಾಲ ಸಂಪೂರ್ಣವಾಗಿ ಆರಂಭ ಆಗುವ ಮೊದಲೇ ಕಡಲಿನ ಅಬ್ಬರವು ಹೆಚ್ಚಾಗಿದೆ. ಕಡಲಿನ ಸಂಪೂರ್ಣ ಇಡೀ ಕರಾವಳಿಯ ಉದ್ದಕ್ಕೂ ಕಡಲ ತೀರದಲ್ಲಿ ಇರುವಂಥ ತೀರಕ್ಕೆ ಅಪ್ಪಳಿಸ್ತಾ ಇರುವಂಥದ್ದು. ಅಲೆಗಳು ನಿರಂತರವಾಗಿ ಅಪ್ಪಳಿಸ್ತಾ ಇದೆ. ಭಾಳಷ್ಟು ದೊಡ್ಡ ಪ್ರಮಾಣದ ರಕ್ಕಸ ಗಾತ್ರದ ಅಲೆಗಳು ಈಗ ಕಡಲಿನ ತೀರಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಹೀಗಾಗಿ ಸಮುದ್ರಕ್ಕೆ ಈ ಬಾರಿ ಮೀನುಗಾರಿಕೆಗೂ ತೆರಳಲಿಕ್ಕೆ ಮೀನುಗಾರರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮಾಮೂಲಿಯಾಗಿ ಜೂನ್ 1ರ ಬಳಿಕ ಮೀನುಗಾರಿಕೆಗೆ ತೆರಳಲಿಕ್ಕೆ ಇಲ್ಲ ಮಳೆಗಾಲ ಆರಂಭ ಆಗುವ ಸಂದರ್ಭದಲ್ಲಿ. ಆದರೆ ಈ ಬಾರಿ 10 ದಿನಕ್ಕಿಂತ ಮೊದಲೇ ಮೀನುಗಾರಿಕೆಗೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಯಾಕಂತ ಹೇಳಿದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲೆಯ ಅಬ್ಬರ ಇರುವಂಥದ್ದು, ಕಡಲಿನ ಅಬ್ಬರ ಹೆಚ್ಚಾಗುವಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇನ್ನೂ ಕೆಲ ದಿನಗಳ ಕಾಲ ನಿರಂತರ ಮಳೆ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆದರೆ ಮತ್ತಷ್ಟು ಕಡಲಿನ ಅಬ್ಬರ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ತೀರ ಪ್ರದೇಶದ ನಿವಾಸಿಗಳಿಗೆ ಈಗ ಆತಂಕ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.